ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾ ಇದೆ. ಶ್ರೇಷ್ಠಳನ್ನ ತಾಂಡು ಮದುವೆಯಾದ ಬಳಿಕ ಭಾಗ್ಯಳ ಜೀವನ ಏನು ಎಂಬುದು ವೀಕ್ಷಕರಿಗೆ ಸಸ್ಪೆನ್ಸ್ ಆಗಿ ಇಟ್ಟಿದ್ದು ಎಪಿಸೋಡ್ಗಳು ಅದ್ಭುತವಾಗಿ ಬರ್ತಾ ಇದೆ. ತನಗೆ ಗಂಡ ಬೇಡ ಎಂದು ಭಾಗ್ಯ, ನನಗೆ ಮಗ ಬೇಡ ಎಂದು ಕುಸುಮ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಭಾಗ್ಯ ತನ್ನ ತಾಳಿಯನ್ನೇ ತೆಗೆದು ತಾಂಡವ್ ಕೈಗೆ ಕೊಟ್ಟಿದ್ದಾಳೆ. ಇಲ್ಲಿಂದ ಭಾಗ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸದ್ಯ ತಾಂಡವ್ ಶ್ರೇಷ್ಠ ಮದುವೆಯಾಗಿ ಜೊತೆಯಾಗಿ ವಾಸಿಸ್ತಾ ಇದ್ದಾರೆ. ಆದರೆ ಅತ್ತ ಭಾಗ್ಯ ಮನೆಯಲ್ಲಿ ಕಷ್ಟದ ಸರಮಾಲೆಯೇ ಬರ್ತಾ ಇದೆ. ಮನೆಯ ಲೋನ್ ಕಟ್ಟಲು ಭಾಗ್ಯ ಕುಸುಮ ಪರದಾಡ್ತಾ ಇದ್ದಾರೆ. ಆದರೆ ಇದನ್ನು ಹಾಳು ಮಾಡಲು ತಾಂಡವ್ ಶ್ರೇಷ್ಠ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಭಾಗ್ಯ ಮನೆಯನ್ನು ಉಳಿಸಿಕೊಳ್ಳಲು ಏನಾದ್ರೂ ಪ್ಲಾನ್ ಮಾಡ್ತಾಳೆ. ಆದರೆ ಅದಕ್ಕೆ ನಾವು ಅಡ್ಡಿಪಡಿಸಬೇಕು ಎಂದು ತಾಂಡವ್ ಶ್ರೇಷ್ಠ ಯೋಚಿಸ್ತಾ ಇದ್ದಾರೆ. ಆಗ ತಾಂಡವ್ ತನ್ನ ಮಗಳು ತನ್ವಿಗೆ ಫೋನ್ ಮಾಡಿ ಭಾಗ್ಯಳ ಪ್ಲಾನ್ ಏನು ಎಂಬುದನ್ನ ಬಾಯ್ಬಿಡಿಸಲು ಟ್ರೈ ಮಾಡ್ತಾನೆ. ಅಪ್ಪ ಯಾಕೆ ಫೋನ್ ಮಾಡಿರಬಹುದು ಎಂದು ತನ್ವಿ ಫೋನ್ ರಿಸೀವ್ ಮಾಡಿದ ಕೂಡಲೇ ತಾಂಡವ್ ಅತ್ಯಂತ ಪ್ರೀತಿಯಿಂದ ಮಾತನಾಡುತ್ತಾ, ನಿಮ್ಮ ಬಗ್ಗೆ ನೆನೆಸಿದ್ರೆ ನನಗೆ ಬೇಸರವಾಗ್ತಾ ಇದೆ. ಆದರೆ ಏನ್ ಮಾಡ್ಲಿ, ಮನೆಯ ಸಾಲದ ಕಂತು ಕಟ್ಟಲು ನನ್ನ ಬಳಿ ಈಗ ಹಣವಿಲ್ಲ. ಹೀಗಾಗಿ ನಾನು ಹಣ ಕೊಡಲು ಸಾಧ್ಯವಾಗ್ತಾ ಇಲ್ಲ ಎಂದು ಹೇಳ್ತಾನೆ. ಅದನ್ನು ಕೇಳಿದ ತನ್ವಿಗೆ ಅಪ್ಪ ನಿಜವಾಗಿಯೂ ನಮ್ಮನ್ನು ಪ್ರೀತಿಸುತ್ತಾನೆ ಎಂದು ನಂಬ್ತಾಳೆ. ಜೊತೆಗೆ ಭಾಗ್ಯಳ ಗುಟ್ಟನ್ನು ಕೂಡ ರಟ್ಟು ಮಾಡ್ತಾಳೆ. ಅಮ್ಮ ಮನೆಯನ್ನು ಉಳಿಸಿಕೊಳ್ಳಲು ವಿವಿಧ ಪ್ರಯತ್ನ ಮಾಡ್ತಿದ್ದಾಳೆ. ಮನೆಯಲ್ಲಿ ಇರುವ ಚಿನ್ನವನ್ನು ಒಟ್ಟುಗೂಡಿಸಿ ಬ್ಯಾಂಕ್ನಲ್ಲಿ ಇಟ್ಟು ಅದರಲ್ಲಿ ಬಂದ ಹಣದಿಂದ ಸಾಲದ ಕಂತು ಕಟ್ಟುತ್ತಾಳೆ ಎಂದು ಮನೆಯಲ್ಲಿ ಇರುವ ಚಿನ್ನವನ್ನು ಒಟ್ಟುಗೂಡಿಸಿ ಬ್ಯಾಂಕ್ನಲ್ಲಿ ಇಟ್ಟು ಅದರಲ್ಲಿ ಬಂದ ಹಣದಿಂದ ಸಾಲದ ಕಂತು ಕಟ್ಟುತ್ತಾಳೆ ಎಂದು ಎಲ್ಲ ವಿವರ ನೀಡ್ತಾಳೆ. ಈ ಮೂಲಕ ತಾಂಡವ್ಗೆ ಭಾಗ್ಯಳ ಪ್ಲಾನ್ ಗೊತ್ತಾಗುತ್ತೆ. ಈ ಪ್ಲಾನ್ ಅರಿತು ತಾಂಡವ್ ಶ್ರೇಷ್ಠ ನೇರವಾಗಿ ಭಾಗ್ಯ ಮನೆಗೆ ಬರ್ತಾರೆ. ಅಲ್ಲಿ ಭಾಗ್ಯ ಚಿನ್ನ ತೆಗೆದುಕೊಂಡು ಬ್ಯಾಂಕ್ಗೆ ಹೋಗಲು ಎಲ್ಲ ಸಿದ್ಧತೆ ಮಾಡಿಕೊಂಡಿರ್ತಾಳೆ. ನಾನು ಈ ಮನೆಯ ಮಾಜಿ ಮಗ. ಈ ಮನೆಯಲ್ಲಿ ನನ್ನದು ಚಿನ್ನ ಇದೆ. ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ. ಅದು ನಾನು ದುಡಿದು ಕೊಡಿಸಿದ ಚಿನ್ನ. ಹೀಗಾಗಿ ಅದರ ಮೇಲೆ ನನಗೆ ಹಕ್ಕಿದೆ. ಭಾಗ್ಯನಿಗೆ ಅದರ ಮೇಲೆ ಹಕ್ಕಿಲ್ಲ. ಅದನ್ನು ನಾನೇ ತೆಗೆದುಕೊಂಡು ಹೋಗುವೆ ಎಂದು ತಾಂಡವ್ ಹೇಳ್ತಾನೆ. ತಾಂಡವ್ನ ಈ ಮಾತು ಕೇಳಿ ಮನೆ ಮಂದಿಗೆ ಆಘಾತವಾಗುತ್ತೆ. ಆದರೆ ಭಾಗ್ಯ ತನ್ನ ಕೈಯಲ್ಲಿದ್ದ ಚಿನ್ನವನ್ನು ಮೇಜಿನ ಮೇಲೆ ಇಟ್ಟು, ಅತ್ತೆ ಇದನ್ನು ಅವರಿಗೆ ಕೊಟ್ಟು ಬಿಡಿ, ಯಾರದ್ದೋ ಚಿನ್ನ ತೆಗೆದುಕೊಂಡು ಮನೆ ಉಳಿಸಿಕೊಳ್ಳುವ ಗತಿ ನಮ್ಗಿನ್ನೂ ಬಂದಿಲ್ಲ ಎನ್ನುತ್ತಾಳೆ. ಅದಕ್ಕೆ ಕುಸುಮ ಅಡ್ಡಿಪಡಿಸುತ್ತಾಳೆ. ಆಗ ಶ್ರೇಷ್ಠ, ನಮ್ಮ ಒಡವೆನ ನಾವು ತೆಗೆದುಕೊಂಡು ಹೋಗೋಕೆ ಬಂದ್ರೆ ನಿಮ್ಗೇನು ಪ್ರಾಬ್ಲಮ್? ಭಾಗ್ಯನೇ ಅವಳ ಹೆಂಡತಿ ಅಲ್ಲ, ನಾನು ತಾಂಡವನೇ ಹೆಂಡತಿ. ಸೊ ಈ ಒಡವೆ ಮೇಲೆ ನನಗೆ ಹಕ್ಕಿದೆ ಎಂದು ಮೇಜಿನ ಮೇಲಿದ್ದ ಚಿನ್ನವನ್ನ ತೆಗೆದುಕೊಂಡು ಹೋಗ್ತಾರೆ. ಭಾಗ್ಯ ಮನೆಯವರಿಗೆ ಏನು ಮಾಡಬೇಕು ಎಂಬುದು ತಿಳಿಯುವುದಿಲ್ಲ. ಆದ್ರೂ ನಾನು ಏನಾದ್ರೂ ಮಾಡಿ 40,000 ರೂಪಾಯಿ ಅರೇಂಜ್ ಮಾಡ್ತೇನೆ ಎಂದು ಮನೆಯಿಂದ ಹೊರಡ್ತಾಳೆ. ಸದ್ಯ ಭಾಗ್ಯ ಮನೆಯ ಸಾಲ ತೀರಿಸಲು ಏನ್ ಮಾಡ್ತಾಳೆ, ಕೆಲಸ ಕೂಡ ಇಲ್ಲದೆ ಹೀಗೆ ಹಣ ಕಟ್ಟುತ್ತಾಳೆ ಎಂಬುದು ಮುಂದಿನ ಎಪಿಸೋಡ್ನಲ್ಲಿ ನೋಡ್ಬೇಕಿದೆ.